2026 ನಡೆದ ಜಿಲ್ಲಾ ರಾಜ್ಯಪಾಲರ ಭೇಟಿಯ ಸಂದರ್ಭ ರಾಜ್ಯಪಾಲರನ್ನು ನಮ್ಮ ಸೇವಾ ಮಂದಿರದಲ್ಲಿ ಬರಮಾಡಿಕೊಂಡು ಬಿಮೂಡ ಗವರ್ಮೆಂಟ್ ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀನಿವಾಸ್ ಪೂಜಾರಿ ಅವರ ನಾಯಕತ್ವದಲ್ಲಿ ಕಾಲೇಜಿಗೆ 30,000 ವೆಚ್ಚದ ಪ್ರಾಜೆಕ್ಟ್ ವಿತರಿಸಲಾಯಿತು. ಅದರಿಂದ ಕೊಡ್ಬಂಡ್ ಗ್ರಾಮದ ಭೇಟಿಯ ನಿಮಿತ್ತ ಒಂದು ಕುಟುಂಬದ ಮನೆಯನ್ನು ಸಂಪೂರ್ಣಗೊಳಿಸಿ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಸಲಾಯಿತು. ಈ ಕುಟುಂಬದ ಸೇವಾ ಕಾರ್ಯವನ್ನು ಲ್ಯಾನ್ ಮಧುರಾಜ್ ಕಲ್ಮಾಡಿ ಹಾಗೂ ಲ್ಯಾನ್ ಪ್ರಶಾಂತ್ ಕೋಟೆಯನ್ ಅವರು ನೆರವೇರಿಸಿದರು. ಆ ಬಳಿಕ ಶಾಶ್ವತ ಯೋಜನೆ ಬಸ್ಸು ತಂತ್ರದಾಣವನ್ನು ಜಿಲ್ಲಾ ರಾಜ್ಯಪಾಲರಿಗೆ ತೋರಿಸಿ ಲಯನ್ ಸೇವಾ ಮಂದಿರದಲ್ಲಿ ಪುನಃ ಆಗಮಿಸಿ ಶಿವಾನಂದ ಬಾಳಿಗ ಹಾಗೂ ಲಯನ್ ವಸಂತ್ ಶೆಟ್ಟಿ ಅವರ ಮುಂದುವರಿಕೆಯಲ್ಲಿ ನಿರ್ಮಲ ಹೃದಯ ಫಿಸಿಯೋಥೆರಪಿ ಸೆಂಟರ್ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಡಾಕ್ಟರ್ ನಿಶ್ಚಿತಾ ಹಾಗೂ ವಾಣಿಜಾಕ್ಷಿ ಅವರನ್ನು ಸನ್ಮಾನಿಸಲಾಯಿತು. ಮುಂದೆ ಮಧ್ಯಾಹ್ನ ರಾಮಚಂದ್ರ ರಾವ್ ಅವರಿಂದ ಎಸ್ಪಿಎಸ್ನಲ್ಲಿ ವೃತ್ತಿ ಮಾರ್ಗದರ್ಶನ ತರಬೇತಿ ನಡೆಯಿತು. ಸಾಯಂಕಾಲ ಸ್ಥಾಪಕಾಧ್ಯಕ್ಷರು ಡಾಕ್ಟರ್ ಲಯನ್ ವಸಂತ್ ಬಾಳಿಗ ಅವರು ಜಿಲ್ಲಾ ರಾಜ್ಯಪಾಲರಿಗೆ ಹಾಗೂ ಅತಿಥಿಗಳಿಗೆ ಲಯನ್ ಸದಸ್ಯರಿಗೆ ವಿಶೇಷ ತಿಂಡಿ ತಿನಿಸುಗಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು. ಬಳಿಕ ಲಯನ್ಸ್ ಪಾರ್ಕ್ನಲ್ಲಿ ರಾಜ್ಯಪಾಲರು ಹೂವಿನ ಸಸಿಗಳನ್ನು ನೆಟ್ಟು ಜಯಂತಿ ಪ್ರಭು ಅವರ ನೇತೃತ್ವದಲ್ಲಿ ಹೂವಿನ ಚಪ್ಪರದ ಸ್ವಾಗತ ನೀಡಲಾಯಿತು. ಬಳಿಕ ನಿರ್ದೇಶಕರ ಸಭೆಯಲ್ಲಿ ರಾಜ್ಯಪಾಲರು ಸಂಸ್ಥೆಯ ಚಟುವಟಿಕೆಗಳನ್ನು ಶ್ಲಾಘಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಸದಸ್ಯರನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಸ್ಥಾಪಕಾಧ್ಯಕ್ಷರ ಗವರ್ನರ್ ಹುದ್ದೆಗೆ ಲೇಡಿ ಲಯನ್ಸ್ಗಳನ್ನು ಆಯ್ಕೆ ಮಾಡುವ ಬಗ್ಗೆ ಚರ್ಚಿಸಿ ಜಿಲ್ಲೆಯಲ್ಲಿ ಸುಮಾರು $750 ಕ್ರೆಡಿಟ್ ಸಂಸ್ಥೆಯ ಹೆಸರಿನಲ್ಲಿರುವುದರ ಬಗ್ಗೆ ತಿಳಿಯಪಡಿಸಿ ಸೂಕ್ತ ಕೊಟೇಶನ್ ನೀಡುವ ಬಗ್ಗೆ ಸೂಚಿಸಿದರು. ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಮಯದಲ್ಲಿ ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸಲಾಯಿತು. ರೇಣುಕಾ ಅವರ ಮಗಳು ಚೈತ್ರ ಅವರಿಗೆ ₹15,000 ಶಿಕ್ಷಣಕ್ಕೆ, ನವೀನ್ ಸಾಲಿಯಾನ್ ಅವರ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ₹10,000 ಆರೋಗ್ಯದ ಖರ್ಚು ವೆಚ್ಚಕ್ಕಾಗಿ, ನರಿಕೊಂಬು ಸಚೀಂದ್ರ ಅವರಿಗೆ ₹5,000, ನಾರಾಯಣ ನರಿಕೊಂಬು ಅವರಿಗೆ ₹5,000, ಮಜಿ ಅವರಿಗೆ ಆರೋಗ್ಯದ ಬಾಕ್ತು, ಮಜಿ ಸ್ಕೂಲ್ ಪೋಡಿಯಂ ಖರ್ಚು ₹15,000, ಬಿಮೂಡ ಕಾಲೇಜ್ ಪ್ರಾಜೆಕ್ಟ್ ₹30,000, ಮನಸ್ವಿನಿ ಅವರಿಗೆ ₹30,000 ಲ್ಯಾಪ್ಟಾಪ್, ಹಾಗೆಯೇ ರಾಮಚಂದ್ರ ರಾವ್, ಪಿಜೆ ರೋಡ್ರಿಗಸ್ ಹಾಗೂ ಸುದರ್ಶನ್ ಪಡ್ಯಾರ್ ಅವರಿಗೆ ಸನ್ಮಾನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವಾರು ಕ್ಯಾಬಿನೆಟ್ ಸದಸ್ಯರು ಹಾಗೂ ಇನ್ನಿತರ ಅತಿಥಿಗಳು ಆಗಮಿಸಿದ್ದರು. ಮುಂದೆ 26/1/26 ಮೀಟಿಂಗಿನಲ್ಲಿ ಪ್ರಾರ್ಥನೆ ಲಯನ್ ವಾಟರ್ ನರೋನ ಅವರು ನೆರವೇರಿಸಿದರು. ಧ್ವಜವಂದನೆಯನ್ನು ಲಯನ್ ಲೋಕನಾಥ್ ಶೆಟ್ಟಿ ಅವರು, ವಿಕ್ಟರ್ ವಾಟರ್ ನರೋನ, ಮಧ್ವರಾಜ್ ಬಿಕೆ, ದೇವಿಕಾ ದಾಮೋದರ್, ಹಿಂದ್ರಿ ಪಿರೇರಾ, ಶಿವಾನಂದ್ ಬಾಳಿಗ, ಜಯಂತ್ ಶೆಟ್ಟಿ, ಶ್ರೀನಿವಾಸ್ ಪೂಜಾರಿ, ಕೃಷ್ಣಶ್ಯಾಮ್, ಉಮೇಶ್ ಆಚಾರ್ಯ, ಪ್ರಶಾಂತ್ ಕೋಟ್ಯಾನ್, ಗೀತಾಜಿ ಶೆಟ್ಟಿ, ಸುಧಾಕರ್ ಆಚಾರ್ಯ, BA ಜುನೇದ್ ಬೈ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಮಾಣಿಕ್ಯ ಪ್ರಾಂತೀಯ ಸಮ್ಮೇಳನದ ಬಗ್ಗೆ ಚರ್ಚಿಸಲಾಯಿತು. ಲಯನ್ ಸಂಜೀವ್ ಶೆಟ್ಟಿ ಅವರ ಮೀಟ್ ಪ್ರಾಜೆಕ್ಟ್ ಪ್ರಶ್ನೆಗೆ ಉತ್ತರಿಸಲಾಯಿತು. ಹಾಗೆಯೇ ಲಯನ್ ಉಮೇಶ್ ಆಚಾರ್ಯ ಅವರು ಬ್ಯಾನರ್ ಪ್ರೆಸೆಂಟೇಷನ್ ಬಗ್ಗೆ ಮಾಹಿತಿ ನೀಡಿದರು. ಹಾಗೆಯೇ ಲಯನ್ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸಮ್ಮೇಳನದ ಬಗ್ಗೆ ಮಾಹಿತಿ ನೀಡಿದರು. ಹಾಗೆಯೇ ಲಯನ್ 100% ರಿಜಿಸ್ಟ್ರೇಷನ್ ನಡೆಸಿ ಬ್ಯಾನರ್ ಪ್ರೆಸೆಂಟೇಷನ್ ಅಲ್ಲಿ ಮೊದಲ ಬಹುಮಾನ ಪಡೆದುಕೊಂಡಿತು. ಹಾಗೆಯೇ ಸುಮಾರು 27 ಜನರ ತನು ಮನ ಧನದ ಸಹಕಾರದಿಂದ ಸುಂದರವಾಗಿ ಸಂಪನ್ನಗೊಂಡಿದೆ ಎಂದು ಹೇಳಲು ಖುಷಿಯಾಗುತ್ತಿದೆ. ಬ್ಯಾನರ್ ಪ್ರೆಸೆಂಟೇಷನ್ ಅಲ್ಲಿ ಪ್ರಥಮ ಸ್ಥಾನಿಯಾಗಲು ಮೊದಲ ಕಾರಣ ನಮ್ಮ ಕ್ಲಬ್ನ ಪೂರ್ವಾಧ್ಯಕ್ಷರು ಲಯನ್ ಉಮೇಶ್ ಆಚಾರ್ಯ ಅವರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಅವಿರತವಾಗಿ ಶ್ರಮಿಸಿದ ಲಯನ್ ದಾಮೋದರ್ BM ಹಾಗೂ ಲಯನ್ ಶ್ರೀನಿವಾಸ್ ಪೂಜಾರಿ ಹಾಗೂ ಎಲ್ಲ ಸದಸ್ಯರಿಗೆ ಪೂರ್ವಕ ಕೃತಜ್ಞತೆಗಳು. ನೇತೃತ್ವ ವಹಿಸಿ ರಾಘವೇಂದ್ರ ಕಾರಂತಿ ಹಾಗೂ ಮಿಸ್ ಆಚಾರ್ ಇವರು ಪರಿಶ್ರಮ ಪಟ್ಟು ಸಹಕರಿಸಿದ್ದಾರೆ. ಅವರಿಗೆ ವಸಂತ್ ಕುಮಾರ್ ಶೆಟ್ಟಿ ಅವರು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಕೇಳಿದರು.
ನಡೆಯುತ್ತಿದೆ. 12, 13, 14ನೇ ತಾರೀಕಿಗೆ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಅದರಲ್ಲಿ 13ನೇ ತಾರೀಕಿಗೆ ಅನ್ನಛತ್ರದ ಶುಭಾರಂಭ ಆಗುತ್ತಿದೆ. ತಾವೆಲ್ಲರೂ ಬಂದು ಈ 3 ದಿವಸದಲ್ಲಿ ಭಾಗವಹಿಸಿ ದೇವರ 21, 26ನೇ ಶನಿವಾರ ಕಮ್ಮನಗುರು ಶಾಲಾ ಬಳಿಯಲ್ಲಿ ನಾವು ಆಡಿಸುವಂತಹ ಪ್ರತಿ ವರ್ಷ ಆಡಿಸುವಂತಹ ಕಠಿಣ ಮೇಳದ ಆಟ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಡಿಪ್ಲೊಮಾ ಕ್ಲಬ್ಬಿನಲ್ಲಿ ಅತ್ಯಂತ ಸುಂದರವಾದ, ಅತ್ಯಂತ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆದಿದೆ. ಬಹುಶಃ ಲಯನ್ಸ್ ಕ್ಲಬ್ಬಿನ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ಯಾವ ಕಾರ್ಯಕ್ರಮವೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದಿದೆ ಎನ್ನುವಂಥ ವಿಷಯವನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಅದರಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಮುಖ್ಯ ಅಂಗ. ಅದರಲ್ಲಿ ಫಸ್ಟ್ ಪ್ರೈಸ್ ನಮಗೆ ಬಂದಿದೆ, ತುಂಬ ಸಂತೋಷ ಆಗಿದೆ. ಕಳೆದ ಸಾರಿ ಕೂಡ ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ಪ್ರಥಮ ಬಹುಮಾನ ನಮಗೆ ಬಂದಿದೆ. ನಮ್ಮ ಡ್ಯಾನ್ಸ್ ಕ್ಲಬ್ಬಿನ ಇಷ್ಟು ಸದಸ್ಯರ ಒಂದು ಕ್ರಮಬದ್ಧವಾದಂತಹ ಇನ್ವಾಲ್ವ್ಮೆಂಟ್ ಹಾಗೂ ಒಂದು ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ಇರುವಂತಹ ಆಸಕ್ತಿ, ಅಲ್ಲಿಗೆ ವೆನ್ಯೂನಲ್ಲಿ ಬರ್ತಾರೆ, ಆದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಯಾರು ಬರೋದಿಲ್ಲ. ಬಹುಶಃ ನಮ್ಮ ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ನಿಜವಾದ ಥೀಮ್ ಬೇರೆ ಇತ್ತು. ಗವರ್ನರ್ ಅವರ ಬ್ಯೂಟಿಫುಲ್ ವರ್ಲ್ಡ್, ಅಂದರೆ ಪ್ರತಿಯೊಂದು ಆಲ್ಫಾಬೆಟಿಗೂ ಒಂದೊಂದು ಸ್ಕಿಪ್ಟಿಟ್ ಥರ ನಾವು ಮಾಡಿದ್ದೆವು. ರಾಘವೇಂದ್ರ ಕಾರಂತ್ ಮತ್ತು ನಾವು ಬಿ ಫಾರ್ ಬ್ಲಡ್ ಡೊನೇಷನ್, ಅಂದರೆ ಬ್ಲಡ್ ಕೊಡುವ ಬಗ್ಗೆ ನಾವು ಒಂದು ಸ್ಕಿಪ್ ಮಾಡಿದೆವು. ಅದರಿಂದ ಈ ಎಲ್ಡರ್ಲಿ ಕೇರ್, ಒಬ್ಬರು ಪ್ರಾಯದವರನ್ನು ಒಬ್ಬರು ಆರಿಸಿ ಕರ್ಕೊಂಡು ಹೋಗುವಂಥದ್ದು, ಹಾಗೆ ಬೇರೆ ಬೇರೆ ಕಾನ್ಸೆಪ್ಟ್ ಇತ್ತು. ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಒಳ್ಳೆ ರೀತಿಯ ಪ್ರಾಯೋಜಕರು ಕೂಡ ಅವರಿಗೆ ಪ್ರತಿ ಸಂದರ್ಭದಲ್ಲಿ ಸಿಗ್ತಾ ಇದ್ದಾರೆ. ತಾವಾಗಿ ಮುಂದೆ ಬಂದು ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಅವರಿಗೆ ಬೆಂಬಲಿಸಿದ್ದಾರೆ. ವಿಶೇಷವಾಗಿ ಈ ವರ್ಷದ ಪ್ರಾಂತೀಯ ಸಮ್ಮೇಳನದಲ್ಲಿ ನಮ್ಮ ಅಧ್ಯಕ್ಷರ ಒಂದು ಸಹಕಾರ ಆ ಒಂದು ಸಮ್ಮೇಳನ ಆಯೋಜನೆಗೆ ಬಹಳ ಶಕ್ತಿ ನೀಡಿದೆ. ಯಾಕಂದ್ರೆ ನಾವು ಬಂಟ್ವಾಳದವರು ಹತ್ತಿರವಾಗಿ ಇದ್ದುದರಿಂದ ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಅವರು ಕೂಡ ಎಲ್ಲ ಸದಸ್ಯರಿಗೆ ಬಹುತೇಕ ಸದಸ್ಯರನ್ನು ಸಂಪರ್ಕಿಸಿ ಆ ಸಮ್ಮೇಳನ ಯಶಸ್ವಿಯಾಗಕ್ಕೆ ಬೆಂಬಲಿಸಿದ್ದಾರೆ. ಹಾಗಾಗಿ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವರ ಹತ್ರ ಒಂದು ಖುಷಿ ಆಗುತ್ತೆ ಏನಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಯಾರೇ ದುಡುಕಿ ಮಾತಾಡಿದ್ರು ಅವ್ರು ಯಾವತ್ತೂ ಕೋಪಿಸಿದ್ದು ನಾನು ನೋಡಲಿಲ್ಲ. ಹಾಗೆ ಒಂದು ಸೌಮ್ಯ ಸ್ವಭಾವದಿಂದ ಎಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸುವಂತ ಅವರ ಗುಣ ಬಹುಶಃ ಒಂದು ಅಧ್ಯಕ್ಷರಿಗೆ ಇರಬೇಕಾದಂತ ಗುಣ ಖಂಡಿತವಾಗಿ ಯಶಸ್ವಿಯಾಗಿದೆ. ನಾನು ಯಾವತ್ತೂ ಕೂಡ ಅವ್ರು ಯಾರಲ್ಲಿ ಸಹ ಕೋಪಿಸಿಕೊಂಡಂತ ನಾನು ನೋಡಲಿಲ್ಲ, ಯಾರ ಹತ್ರ ಕೊನಿಸಿಕೊಂಡದ್ದು ನೋಡಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಇನ್ನಷ್ಟು ಶಕ್ತಿಯನ್ನು ನೀಡಲಿ ಎನ್ನುವಂತ ಆಶಯದೊಂದಿಗೆ ಬಹುಶಃ ಪ್ರಾಂತೀಯ ಸಮ್ಮೇಳನ ಬಹುಶಃ ಇದು ನಮ್ಮ ಸಂಸ್ಥೆ ಕೂಡ ದೊಡ್ಡ ಒಂದು ಗೌರವ ತಂದುಕೊಟ್ಟಂತಹ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು ನಮ್ಮ ಶ್ರೀಮಂತ ಪೂಜಾರಿ, ಹಾಗೆ ಒಟ್ಟು ಸಂಯೋಜನೆಯಲ್ಲಿ ಬೆಂಬಲ ನೀಡಿದವರು ದಾಮೋದರ PM, ಹಾಗೆ ಮಾರ್ಗದರ್ಶಕರಾಗಿ ಮುನ್ನಡೆಸಿದವರು ನಮ್ಮ ಸಂಸ್ಥೆಯ ಪೂರ್ವಾಧ್ಯಕ್ಷರು ಹಾಗೂ ಪೂರ್ವ ರಾಜ್ಯಪಾಲರಾಗಿರುವಂತಹ ವಸಂತ್ ಕುಮಾರ್ ಶೆಟ್ಟಿ. ಈ 3 ಜನರು ಕೂಡ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದು ನಮ್ಮ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ದೊಡ್ಡ ಒಂದು ಗೌರವ ತಂದಿದೆ. ಅದಕ್ಕಾಗಿ ಆ 3 ಜನಕ್ಕೂ ಕೂಡ ನಾನು ಮೊದಲನೇದಾಗಿ ವಲಯಾಧ್ಯಕ್ಷರ ನೆಲೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಎಲ್ಲ ಬಹುತೇಕ ಸದಸ್ಯರು ವಿಶೇಷ ಬೇಡಿಕೆ ನೀಡುವುದು ಮಾತ್ರವಲ್ಲ, ಬಹಳಷ್ಟು ಮಂದಿ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ನಮ್ಮದೇ ಸಂಸ್ಥೆ ಅನ್ನುವಂಥ ಒಂದು ಕಾರ್ಯಕ್ರಮ ಅನ್ನುವಂಥ ಪ್ರೀತಿ ಅಭಿಮಾನದಿಂದ ತೊಡಗಿಸಿಕೊಂಡಿರುವುದು ಆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗುತ್ತಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಗಮನಿಸಿದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಏನಂತ ಹೇಳಿದ್ರೆ, ಒಂದು 5-6 ವರ್ಷ ಆಗಿರುವಂತಹ ಮಾಣಿ ಕ್ಲಬ್ಗೆ ಆ ಒಂದು ಅವಕಾಶ ಸಿಕ್ಕಿರುವುದನ್ನು ಅವರು ಬಹಳ ಧನಾತ್ಮಕವಾಗಿ ರೂಪಿಸಿಕೊಂಡು ಅದರ ಹಿಂದೆ ನಮ್ಮ ಈ 3 ಕೂಡ ಒಂದು ಒಳ್ಳೆಯ ರೀತಿಯ ಡೈರೆಕ್ಷನ್ ಅನ್ನು ಕೊಟ್ಟಿದ್ರು. ಬಹುಶಃ ಅವರ ಶಾಶ್ವತ ಯೋಜನೆಯನ್ನು ಒಂದು ಟ್ರಸ್ಟ್ ಮಾಡೋದ್ರ ಬಗ್ಗೆ ಇರ್ಬೋದು, ನಿವೇಶನ ಖರೀದಿ ಮಾಡೋದು ಆ ಸೂಚನೆ ಬಹುಶಃ ಈ 3 ಒಂದು ಅಲ್ಲಲ್ಲಿ ಸೂಚನೆ ಕೊಟ್ಟಿದ್ರಿಂದ ಅವ್ರಿಗೆ ಅದನ್ನು ಸೇರಿಸಿಕೊಂಡು ಅವರು ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದುವರಿದ್ರು. ಅವರು ಎಣಿಸಿದಂತೆ ನಮ್ಮ ಏನು ಬಜೆಟ್ ಇಲ್ಲ, ಬಜೆಟ್ ಅಲ್ಲೇ ಕಾರ್ಯಕ್ರಮ ಆಗುವಾಗೆ ಆದದ್ದು. ಅದಕ್ಕಿಂತ ಹೆಚ್ಚಾಗಿ ಹೊಸ ಸಂಸ್ಥೆ ಇವತ್ತು ಬಹಳ ಗಟ್ಟಿಯಾಗಿದೆ. ಯಾಕಂದ್ರೆ ಅಪರೂಪಗಳಿಗೆ ಬರ್ತಾ ಇದ್ದಂತಹ ಮಾಣಿ ಕ್ಲಬ್ಬಿನ ಸದಸ್ಯರು ಇವತ್ತು ಅವರಾಗಿ ತಾವಾಗಿ ಮುಂದಿರುವುದು ಆ ಕಾರ್ಯಕ್ರಮ ಸೇರಿಸಿಕೊಂಡಿದ್ದು ಬಹುಶಃ ಆ ಸಂಸ್ಥೆ ಬೆಳೀಲಿಕ್ಕೆ ಇದು ಒಳ್ಳೆ ಒಂದು ಪ್ರೇರಣೆ ಆಯಿತು ಅಂತ ಹೇಳಿ ಈ ಸಮಯದಲ್ಲಿ ಹೇಳುತ್ತಾ
ಫೆಬ್ರವರಿಯ ಮೊದಲ ಸಲ ಯಾವಾಗಲೂ ನಮಗೆ ಹೋಸ್ಟ್ ಹುಡುಕುವ ಕೆಲಸ ಇರಲ್ಲ. ನಮ್ಮ ಸುಧನ್ನ ಕೆಲವಾರು ವರ್ಷದಿಂದ ಮಗಳ ಹುಟ್ಟುಹಬ್ಬವನ್ನು ದಂಪತಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷ ವಂದನೆ ಹಾಗೂ ನಿಮ್ಮ ಒಂದು ಪ್ರೀತಿ ಪ್ರೀತಿಗೆ ಎಷ್ಟು ಅಭಿನಂದನೆ ಕೊಟ್ಟರು ಸಾಕಾಗಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಸಹಾಯ ಕೇಳಿದ್ರು ಕೂಡ ಬಹಳ ಒಂದು ಪ್ರೀತಿಯಿಂದ ಎಲ್ಲಿ ಕೂಡ ಏನೋ ಅದಕ್ಕೆ ಏನು ಕುಂಕು ಮಾತಾಡದೆ ನೇರವಾಗಿ ಒಂದು ಸ್ಪಂದಿಸುವಂತ ನಮ್ಮ ಉದ್ಧಾರ ಮನಸ್ಸಿನ ಸದಸ್ಯರಾದ ಸುಧಾಕರ್ ಸರ್, ನಿಮಗೆ ಹೃತ್ಪೂರ್ವಕ ವಂದನೆಗಳು. ಈಗಾಗಲೇ ಝೋನ್ ಸೋಷಲ್ ಬಗ್ಗೆ ಅಧ್ಯಕ್ಷರು ಹೇಳಿದ್ರು, ನಾನು ಅದ್ರ ಬಗ್ಗೆ ಹೇಳಿದ್ದಿಲ್ಲ. 2 ಲೇಖನ ಕೊಟ್ಟಿದೆ. ಯಾಕಂದ್ರೆ ನನಗೆ ಈಗಲೇ ಗೊತ್ತಾಗಿದೆ 24 ಒಂದು ಫ್ಯಾಮಿಲಿಯ ಒಂದು ಕಾರ್ಯಕ್ರಮ ಇದೆ, ಅದನ್ನು ಸ್ವಲ್ಪ ಗಮನಿಸಿ 2 ಲೇಖನ ಕೊಟ್ಟಿದ್ದಾರೆ. ಏನಾದರೂ ಒಂದು ಸ್ವಲ್ಪ ಡೇಟಲ್ಲಿ ವ್ಯತ್ಯಾಸ ಆದರೆ ಎಲ್ಲರೂ ಕೂಡ ಸಾಕಬೇಕು. ನಿಮ್ಮೆಲ್ಲರ ಉಪಸ್ಥಿತಿಯಾಗಿದ್ದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಮೆರುಗು ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತೇನೆ. ನಿಮ್ಮೆಲ್ಲರ ಉಪಸ್ಥಿತಿ ಆ ಕಾರ್ಯಕ್ರಮದಲ್ಲಿ ಇರಲಿ. ಈ ವರ್ಷ ನನಗೆ ವಿಶೇಷವಾಗಿ ವಲಯಾಧ್ಯಕ್ಷ ಆಗುವಂತ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಲಯನ್ಸ್ ಬಂಡವಾಳದ ಒಂದು ಸಹಕಾರ ಪ್ರೇರಣೆಯಿಂದ ಒಂದು ಬಹಳ ಸಮಾಧಾನ ಏನು ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರುವಂತ 4 ಕ್ಲಬ್ಗಳು ಮಾಣಿ ಇರ್ಬೋದು, ಕೋಲಾರ ಸಾಲಿತ್ ಇರ್ಬೋದು, ವಾಮತೂರು ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, PST ಇರ್ಬೋದು, ಅಲ್ಲಿಯ ಹಿರಿಯ ಸದಸ್ಯರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಕೂಡ ಒಳ್ಳೆ ಒಂದು ಪ್ರತಿಕ್ರಿಯೆ ಕೊಟ್ಟು ನಮಗೆ ಸಹಕಾರ ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗೆ ಅವರೆಲ್ಲರನ್ನು ಸ್ವಲ್ಪ ತೊಡಗಿಸ್ಕೊಳ್ಬೇಕು ಅನ್ನೋದು ಒಂದು ಆಶಯವನ್ನು ನಮ್ಮ ಆ ಕಾರ್ಯಕ್ರಮದ ಒಂದು ಪ್ರಾಯೋಜಕತ್ವವನ್ನು ನಮ್ಮ ದಾಮೋದರ BM ಒಪ್ಪಿದ್ದಾರೆ. ಇನ್ನು ಒಂದಷ್ಟು ಜನ ಬೇಕಾಗುವುದು ಏನೋ ಗೊತ್ತಿಲ್ಲ, ದಾಮೋದರನಲ್ಲಿ ಈಗ ಅಧ್ಯಕ್ಷರು ಮಾತಾಡಬೇಕಷ್ಟೇ. ಸೊ ನಿಮ್ಮೆಲ್ಲರ ಸಹಕಾರ ಬೆಂಬಲ ಹೇಳಿದರೆ PDC ಮಂತ್ರ ಅಂತ ಹೇಳಿದರೆ ಅದಕ್ಕೊಂದು ಕ್ರಮ ಉಂಟು. ಅದಕ್ಕೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ. ಯಾಕಂದರೆ ಮಾತಾಡಲಿಕ್ಕೆ ನಿಂತರೆ ಮತ್ತೆ ನಮಗೆ ಎಲ್ಲವನ್ನ ಸಹ ಹೇಳಬೇಕಾಗ್ತದೆ. ಅದಕ್ಕೆ PDC ಈಗ ನಾಡಿದ್ದು ಲೊರೆಟೋದಲ್ಲಿ ನಾಡಿದ್ದು ಸಂಡೆ PDC ಮಂತ್ರಿಗೆ ಅವರು ಫೋನ್ ಮಾಡಿ, ಸರಿ ಹೀಗೆ ಕಾರ್ಯಕ್ರಮ ಉಂಟು, ನೀವು ಬರ್ತೀರಾದ್ರೆ ಇಡ್ತೇವೆ ಅಂತೇಳಿ. ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿದ್ರು, ಇಲ್ಲ ಇನ್ನೂ 2 ಜನರಿಗೆ ಹೇಳಿದ್ದೆ, ಹಾಗಾಗಿ ನೀವು ಕನ್ಫರ್ಮೇಷನ್ ಕೊಟ್ಟರೆ ಮಾತ್ರ ಮಾಡ್ತೇವೆ. ಆ ನಂತರ ಇನ್ವಿಟೇಷನ್ ಮಾಡಿ ಕಳಿಸಿದ್ವಿ. ಆ ನಂತರ ಇನ್ನು ಹೋಗಬೇಕಷ್ಟೇ. ಆದರೆ ಆಗ ಅದು ಏನಂತ ಹೇಳಿದ್ರೆ, ಒಂದು ನಮ್ಮದು ಸಿಸ್ಟಮ್. ಈಗ ನೀವು ಅವರನ್ನು ಹೇಳುವಾಗ ವಲಯಾಧ್ಯಕ್ಷರು ಅಂತೇಳಿ, ಅವರು ವಲಯಾಧ್ಯಕ್ಷರಾಗಿ ಕೂತದಲ್ಲ, ಅವರೇ ಅಲ್ಲಿ ಇರುವುದು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಗಿ. ಹಾಗೆ ವಲಯಾಧ್ಯಕ್ಷರಾಗಿ ಕೂತ್ಕೊಳ್ಳೋದಕ್ಕೆ ನಾವು ಕೂತ್ಕೊಳ್ಬೇಕು, ಆಮೇಲೆ ಅವರು ಕೂತ್ಕೊಳ್ಳೋದು ಸಿಸ್ಟಮ್ ಅಂತ ಹೇಳುದು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಇದೆಲ್ಲ ಕ್ಲಬ್ಬಿನ ಒಳಗೆ ಇರುವಂಥ ಸಿಸ್ಟಮ್ಗಳು. ಆದರೆ ಸಿಸ್ಟಮ್ ಕೆಲವೊಮ್ಮೆ ಫೇಲ್ ಆದರೆ ಏನಾಗ್ತದೆ ಅಂದರೆ, ಹೊರಗೆ ನಮ್ಮನ್ನು ಕೇಳ್ತಾರೆ, ಇದನ್ನ ಕ್ಲಬ್ಬಿದ್ದಾನೆ ಅಂಚೆ ಮಾಡ್ತೇವೆ, ಇದನ್ನ ಕ್ಲಬ್ ಇಂಚೆ ಮಾಡ್ತೇವೆ ಅನ್ನೋ ಪ್ರಶ್ನೆ ಬರ್ತದೆ. ಆಗ ಇಂಚಿ ಯಾರು ಇಂಚಾಡು ನಮ್ಮ ಅಂಚಾಡು ಇಂಚಾಡ ಅಂತ ಹೇಳಿದರೆ ಅದು ಅಭಾಸ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಏನೇ ಕಾರ್ಯಕ್ರಮ ಮಾಡಿ ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೊನ್ನೆ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ಇದ್ದ ದಿವಸ ನೀವು ಲಾಸ್ಟ್ಗೆ ಕೊನೆಗೆ ಬಂದದೆ ಅಂತ ಅದು ಮಾಡಿದ್ರೆ ಹೇಳಿದ್ದೆ ಅಂತ ಹೇಳಿ. ಹಾಗಾಗಿ ನಾವೇನು ಹೇಳಿದ್ದಿಲ್ಲ. ಅದು ವಿಷಯ ಏನಂತ ಹೇಳಿದ್ರೆ, ಅವರು ಪ್ರೋಟೋಕಾಲ್ ಏನು ಕಳಿಸಿದ್ರು ಸಹ ನಮ್ಮ ಕ್ಲಬ್ಬಿನಲ್ಲಿ ಆಗುವಾಗ ಈಗ ವಲಯಾಧ್ಯಕ್ಷರು ಕೂತ್ಕೊಳ್ತಾರೆ, ಪ್ರಾಂತೀಯ ಅಧ್ಯಕ್ಷರು ಕೂತ್ಕೊಳ್ತಾರೆ ಅಂತಾದ್ರೆ, ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ನ ನಂತರ ಎಷ್ಟು PDCಗಳು ಇದ್ದರೂ ಸಹ ಅವರೆಲ್ಲರಿಗಿಂತಲೂ ಜಾಸ್ತಿ ಹೈಯೆಸ್ಟ್ ಪ್ರೋಟೋಕಾಲ್ ಇರುವುದು ಡಿಸ್ಟ್ರಿಕ್ಟ್ ಗವರ್ನರ್ನ ನಂತರ ನನಗೆ. ಇನ್ನೊಬ್ಬರು ಮಲ್ಟಿಪಲ್ನ ಚೇರ್ಮನ್ ಆಗುವವರೆಗೆ, ಇನ್ನೊಬ್ಬರು ನನ್ನ ನಂತರ ಇನ್ನೊಬ್ಬರು ಮಲ್ಟಿಪಲ್ನ ಚೇರ್ಮನ್ ಆಗುವವರೆಗೆ ಈ ಡಿಸ್ಟ್ರಿಕ್ಟ್ನಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ನ ನಂತರ ಎಲ್ಲ PDCಗಳು ಒಟ್ಟಿಗೆ ಇದ್ದರೂ ಸಹ ಅಷ್ಟೇ ಹೆಸರು ಹೇಳಬೇಕು. ಯಾರಂತ ಹೇಳಿದ್ರೆ, ಇನ್ನೊಬ್ಬರು ಪಾಸ್ಟ್ ಮಲ್ಟಿಪಲ್ ಚೇರ್ಮನ್ ಆಗುವವರೆಗೆ ನನ್ನ ಹೆಸರು ಹೇಳ್ಬೇಕು. ಆದರೆ ಏನಾಗ್ತದೆ ಅಲ್ಲ, ಆದರೆ ನಾನು ಎಲ್ಲಿ ಸಹ ಅದನ್ನು ಇನ್ಸಿಸ್ಟ್ ಮಾಡಲಿಲ್ಲ, ಎಲ್ಲಿ ಸಹ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ, ಅದು ಹೇಳಿದ್ರೆ ಎಂತಾಗ್ತದೆ, ನೀವು ಬೆಂಗಳೂರಿಗೆ ಹೋದ್ರೆ ಆ ಸಿಸ್ಟಮ್ ನಲ್ಲಿ ಮಾಡಿದ್ರೆ ಡಿಸ್ಟ್ರಿಕ್ಟ್ ಗವರ್ನರ್ನ ಮೇಲೆ ಕಡಿಮೆ ಮಾಡ್ತಾರೆ. ನೀವು ಡಿಸ್ಟ್ರಿಕ್ಟ್ ಗವರ್ನರ್ ಕೆಲಸ ಏನಂತ ಹೇಳಿದ್ರೆ, ಬರೀ ಡಿಸ್ಟ್ರಿಕ್ಟ್ ನಡೆಸುವುದಲ್ಲ, ಡಿಸ್ಟ್ರಿಕ್ಟ್ ಅನ್ನ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಏನುಂಟು ಅದರ ಪ್ರಕಾರನೇ ಡಿಸ್ಟ್ರಿಕ್ಟ್ ಅನ್ನು ನಡೆಸಬೇಕು. ಅವರಿಗೆ ಮನಸ್ಸಿಗೆ ಬಂದಾಗ ನಡೆಸಲಿಕ್ಕಲ್ಲ. ಈ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ಸೆಕ್ರೆಟರಿ ಇಲ್ಲದಿದ್ರೆ ಅಡಿಷನಲ್ ಸೆಕ್ರೆಟರಿ ಅನ್ನು ಕೂಡಿಸ್ಬೇಕಂತೇಳಿ ಒಂದು ಸರ್ಕ್ಯುಲರ್ ಮಾಡಿ ಕಳಿಸಿದ್ರು. ನಾನು ಅದನ್ನು ಹೇಳಿದೆ. ಆದರೆ ಅದು ಆ ತರದ ಸರ್ಕ್ಯುಲರ್ ಡಿಸ್ಟ್ರಿಕ್ಟ್ ಗವರ್ನರ್ ಕೊಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ಅದು ಪ್ರೋಟೋಕಾಲ್ ನಲ್ಲಿ
ಪ್ರೋಟೋಕಾಲ್ನಲ್ಲಿ ಈ ವರ್ಷದ ಒಂದು ಗವರ್ನರ್ ಏನಾದರೂ ಮಾಡಿ ಹೋದ್ರೆ ನೆಕ್ಸ್ಟ್ ವರ್ಷದ ಗವರ್ನರ್ ಇನ್ನೊಂದು ಮಾಡ್ತಾರೆ. ಆಗ ಸಿಸ್ಟಮ್ ಅನ್ನೋದು ಎಲ್ಲಿರ್ತದೆ ಅಂತ ಪ್ರಶ್ನೆ ಬರ್ತದೆ. ಹಾಗೆ ಮೊನ್ನೆ ಡಿಸ್ಟ್ರಿಕ್ಟ್ ಗವರ್ನರ್ ಮೀಟಿಂಗಲ್ಲಿ ಹಾಗೆ ಆದಾಗ ನಮಗೆ ನಮ್ಮ ಸಂಜೆ ಸೇರ್ತಿದ್ದರು. ಕೆಳಗೆ ಇಡುವಾಗ ಹೌದಲ್ಲ ಈ ಫುಲ್ ಅಂತ ಹೇಳಿ ನಾನು ಹೇಳಿದ್ರೆ ಏನು ಮಿಸ್ಟೇಕ್ ಆಗಿರ್ಬೇಕು. ಮತ್ತೆ ನಾನು ಎಷ್ಟೋ ಸರಿ ನಾನೇ ಬೇಡ ಅಂತ ಹೇಳಿ ಈ ಥರ ಆಗಿರುವ ಚಾನ್ಸಸ್ ಇರ್ಬೋದು. ಆದರೆ ಹಾಗೆ ಆಗಿದೆ ಅಂತ ಹೇಳೋ ಇದು. ಹಾಗಾಗಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾವು ಗವರ್ನರ್ಗಳು ಪಾಸ್ಟ್ ಗವರ್ನರ್ ಇದೆಲ್ಲ ಸಿಸ್ಟಮ್ ಅನ್ನು ನಡೆಸಲಿಕ್ಕಿರುವಂಥದ್ದು. ಆ ರೆಸೊಲ್ಯೂಷನ್ ಎಷ್ಟೋ ಸರಿ ರೆಸೊಲ್ಯೂಷನ್ ಹೋದಾಗ ಇಷ್ಟು ಈಗ ಮೊನ್ನೆ ನಮ್ಮಲ್ಲಿ ಸರಿಯಾಗಿತ್ತು. ಬೇರೆ ಕಡೆಯಲ್ಲಿ ರೆಸೊಲ್ಯೂಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅದು ಏನಂತ ಹೇಳಿ ಜನರಿಗೆ ಗೊತ್ತಿಲ್ಲ. ಮೆಂಬರ್ಗೆ ಎಷ್ಟೋ ವರ್ಷದ ಮೆಂಬರ್ಗೆ ರೆಸೊಲ್ಯೂಷನ್ ಅಂತ ಹೇಳಿದ್ರೆ ನೀವು ಎದ್ದು ನಿಲ್ಲುವುದು ಯಾಕೆ ಅಂತ ಹೇಳಿದ್ರೆ ಅದು ಆ ರೆಸೊಲ್ಯೂಷನ್ ಅನ್ನು ನಾನು ಒಪ್ತೇನೆ ಅಂತ ಹೇಳಿದ್ದಕ್ಕೆ ಮಾತ್ರ. ಈಗ ನಾನು ಒಂದು ರಾಷ್ಟ್ರ ಬಂಡವಾಳದವರು ಎಲ್ಲರೂ ಎದ್ದು ನಿಲ್ಬೇಕಂತ ಹೇಳಿ ಸಿಸ್ಟಮ್ ಇದ್ರೆ ಅದರಲ್ಲಿ 2 ಜನ ಕೂತಿದೆ ಅರ್ಥ ಏನು ಹೇಳ್ತದೆ ಅಂತ ಹೇಳಿದ್ರೆ ಅವರು 2 ಜನ ಆ ರೆಸೊಲ್ಯೂಷನ್ ಅನ್ನ ಒಪ್ಪಿಲ್ಲ ಅಂತ ಹೇಳಿ. ಈಗ ರಾಷ್ಟ್ರ ಬಂಡವಾಳದವರು ಎಲ್ಲರೂ ನಿಲ್ಬೇಕಂತ ಹೇಳಿದಾಗ 2 ಜನ ಯಾರಾದ್ರೂ ಸಭೆಯಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಆಗ್ತದೆ ಏನಂದ್ರೆ ಅವರು ಆ ರೆಸೊಲ್ಯೂಷನ್ ಅನ್ನು ಒಪ್ಪಲಿಲ್ಲ ಅಂತ ಹೇಳಿ. ಅಂದ್ರೆ ಅವರು ಅದನ್ನು ವಿರೋಧಿಸ್ತಾರೆ, ಆ ಪ್ರಸ್ತಾವವನ್ನು ಅವರು ವಿರೋಧಿಸ್ತಾರೆ ಅಂತ ಹೇಳಿ. ಅವಾಗ ಇದು ನೆಕ್ಸ್ಟ್ ಏನಾಗ್ತದೆ, ರೀಜನ್ ಚೇರ್ಮನ್ ರೀಜನ್ ಮೀಟಿಂಗ್ ಅಲ್ಲಿ ಪ್ರಾಂತ್ಯದ ಎಲ್ಲ ಸದಸ್ಯರು ನಿಲ್ಲುವುದು ಒಂದು ಕ್ರಮ. ಆಮೇಲೆ ಹೋಸ್ಟ್ ಕಮಿಟಿಗೆ ಗೌರವ ಮಾಡುವಾಗ ಯಾರೆಲ್ಲ ಆ ಸಭೆಗೆ ಬಂದಿರ್ತಾರೆ ಅವರೆಲ್ಲರೂ ಡೆಲಿಗೇಟ್. ನೀವು ಹಣ ಕೊಡದೇ ಇರಿ, ನೀವು ಒಂದು ಲಯನ್ಸ್ ಕ್ಲಬ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಬರ್ಸಿದ್ದೀರಾ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್ಲಿ ಆ ಕಾರ್ಯಕ್ರಮಕ್ಕೆ ಡೆಲಿಗೇಟ್ ಆಗುತ್ತೆ. ಅಲ್ಲಿ ರೆಸೊಲ್ಯೂಷನ್ ಏನು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾವು ಲಯನ್ಸ್ ಡೆಲಿಗೇಟ್ಗಳು ಇವತ್ತಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿಕ್ಕೆ ಸಹಕಾರ ಮಾಡಿದವರಿಗೆ ಈ ಗೌರವವನ್ನು ಅರ್ಪಿಸ್ತಿದ್ದೇವೆ. ಆ ಥರ ರೆಸೊಲ್ಯೂಷನ್ ಆಗುವಾಗ ಅರ್ಧ ಜನ ಡಿಸ್ಟಿಕ್ನ ಲೀಡರ್ಗಳು ಕೂತಿರ್ತಾರೆ, ವೈಸ್ ಗವರ್ನರ್ಗಳು ಕೂತಿರ್ತಾರೆ. ಅವರಿಗೆ ಗೊತ್ತಿಲ್ಲ ಏನು ಓದ್ತಾ ಇದ್ದೇವೆ, ಏನು ಆಗ್ತಾ ಇದೆ ಅನ್ನೋದು. ಅದರ ಮೇಲೆ ಮೇನ್ ಮೈಕ್ರೋ ಕ್ಯಾಬಿನೆಟ್ ಅವರಿಗೂ ಸಹ ಗೊತ್ತಿಲ್ಲ, ಗವರ್ನರೇ ಕೂತ್ಕೊಂಡಿರ್ತಾರೆ. ಈಗ ಯಾರು ಹೇಳಬೇಕು ಇಂಥದ್ದು ವ್ಯವಸ್ಥೆಯನ್ನ ಇದು ಹೀಗೆ ಅಂತ ಹೇಳೋದನ್ನ. ಈಗ ಒಂದು ರೆಸೊಲ್ಯೂಷನ್ ಆಗ್ತಾ ಇರುವಾಗ ವಿ ದ ಡೆಲಿಗೇಟ್ಸ್ ಆಫ್ ರೀಜನ್ ಕಾನ್ಫರೆನ್ಸ್ ಅಂತ ಹೇಳುವಾಗ ಯಾರು ಔಟ್ಸೈಡರ್ ಯಾರಿದ್ದಾರೆ ಅವರೇ ನಿಲ್ಬೇಕಂತಿಲ್ಲ, ಗೆಸ್ಟ್ ಯಾರಾದ್ರೂ ಇಲ್ಲ, ರೀಜನ್ ಚೇರ್ಮನ್ ಮನೆಯವರು ಯಾರಾದ್ರೂ ಬಂದಿದ್ರೆ ಅವರೇ ನಿಲ್ಬೇಕಂತಿಲ್ಲ. ನಾವು ಲಯನ್ಸ್ ಮೆಂಬರ್ಗಳಾಗಿ ನ್ಯೂಸ್ ಕಟ್ತಾ ಇದ್ರು, ಅಲ್ಲಿ ಓದ್ತಾ ಇದ್ದಾರೆ ವಿ ದ ಡೆಲಿಗೇಟ್ ಆಫ್ ಲಯನ್ಸ್ ದಿಸ್ ರೀಜನ್ ಕಾನ್ಫರೆನ್ಸ್ ಅಂತ ಹೇಳುವಾಗ ಗವರ್ನರ್ ಕೂತಿದ್ದಾರೆ, ವೈಸ್ ಗವರ್ನರ್ ಕೂತಿದ್ದಾರೆ, ಪಿಡಿಜಿಗಳು ಕೂತಿದ್ದಾರೆ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಕೋರ್ ಮೆಂಬರ್ಸ್ಗಳು ಕೂತಿದ್ದಾರೆ, ಕ್ಲಾಸ್ ಮಾಡುವವರು ಕೂತಿದ್ದಾರೆ, ಇನ್ನೊಬ್ಬರಿಗೆ ಪ್ರೋಟೋಕಾಲ್ ಹೇಳಿಕೊಡುವವರು ಕೂತಿದ್ದಾರೆ. ಇದನ್ನೆಲ್ಲ ನೋಡುವಾಗ ಅನ್ನಿಸ್ತದೆ ಎಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿ. ಅದಕ್ಕೆ ನಾನು ಹೆಚ್ಚಿನ ಕಡೆ ಹೇಳೋದು ನನಗೆ ಮಾತಾಡಲಿಕ್ಕೆ ಕೊಡಬೇಡಿ, ಕೊಟ್ಟರೆ ಇದು ಎಲ್ಲಿಗೆ ಹೋಗ್ತದೆ ಕೇಳೋರಿಗೆ ಸಹ ಸ್ವಲ್ಪ ಇದು ಹೆಚ್ಚು ನಮಗೆ ಅಂಚೆ ಬರ್ತೇನೆ ಹೆಚ್ಚು. ಆದರೆ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಬೇಕಾದದ್ದು ಎಲ್ಲ ನಾಯಕರುಗಳ ಜವಾಬ್ದಾರಿ. ಅದಕ್ಕೆ ಆ ಜವಾಬ್ದಾರಿ ನನ್ನ ಮೇಲೆ ಸಹ ಇದೆ, ನಮ್ಮ ಎಲ್ಲರ ಮೇಲೆ ಸಹ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ಆಲೋಚಿಸಿ ನಾನು ಮತ್ತೆ ವ್ಯಕ್ತಿಗಳ ಹತ್ರ ವಿನಂತಿ ನಾನು ಮೊದಲಿನಿಂದ ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಮೀಟಿಂಗಿಗೆ ಬರುವಾಗ ಪ್ರಿಪೇರ್ ಆಗಿ ಬರಬೇಕು. ಏನು ನಾವು ಮಾತಾಡಬೇಕನ್ನೋದನ್ನ ಈಗ ನೋಡಿ, ನನಗೆ ಮಾತಾಡಲಿಕ್ಕೆ ಉಂಟಾಗ್ತದೆ ಒಂದು ಅರ್ಧ ಗಂಟೆ ಮುಂಚೆ ಹೇಳ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ಮಾತಾಡುವವನಿಗೂ ಸಹ ಏನು ಹೇಳ್ಬೇಕನ್ನೋದು ಗೊತ್ತಿರ್ತದೆ, ಕೇಳುವವರಿಗೂ ಸಹ ಎಷ್ಟು ನಿಮಿಷದಲ್ಲಿ ಇದು ಮುಗಿತದೆ ಅಂತ ಅನ್ನೋದು ಸಹ ಗೊತ್ತಿರ್ತದೆ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ನೋಡಿ, ನಾವು ಬೋರ್ಡ್ ಮೀಟಿಂಗ್ ಮಾಡ್ತೇವೆ, ನೀವು ನಿಮ್ಮಷ್ಟಕ್ಕೆ ನೀವು ಮಾತಾಡ್ತೇವೆ, ಅಲ್ಲಿ ಅವರಷ್ಟಕ್ಕೆ ಮಾತಾಡ್ತೇವೆ. ಆವಾಗ ಕೆಲವರಿಗೆ ಅನಿಸ್ತದೆ ಇಂಚೆ ನೀನ ಅಂತ ಹೇಳಿ. ಆಕ್ಚುಲಿ ಹಾಗೆಲ್ಲ ಕೆಲವೊಬ್ಬರು ಬೆಳೆಸಿದವರಿಗೆ ಅನಿಸ್ತದೆ. ಆದ್ರೆ ಹೊಸ ಸದಸ್ಯರು ಯಾರಾದ್ರೂ ಸೇರಿದವರಿಗೆ ಏನು ಅನಿಸ್ತದೆ, ನಮ್ಮ ಊರದ ಯುವಕ ಮಂಡಲ ಸೇಮ್ ಒಂದರ ಸೇಮೆ ಅಂತೇಳಿ. ಹಾಗೆ ಅಲ್ಲ, ನಮ್ಮಲ್ಲಿ ಒಂದು ಕ್ರಮ ಉಂಟು, ಸಿಸ್ಟಮ್ ಉಂಟು. ಆ ಸಿಸ್ಟಮ್ನಲ್ಲೇ ನಾವು ನಡೆಸಿದಾಗ ಇದು ನಾನು ಯೋಚನೆ ಬರ್ತಾಗ ಮುಂದೆ ಬರೋರು ಸಹ ಇದ್ದಾರೆ, ಹಿಂದೆ ಹೋದವರು ಸಹ ಇದ್ದಾರೆ, ಎಲ್ಲರಿಗೂ ಸಹ ಏನಂತ ಹೇಳಿದ್ರೆ ನಾನು ಅಧ್ಯಕ್ಷನಾಗಿದ್ದಾಗ ನಾನು ಮಾಡಿದ್ದೇನು ಅಂತ ಕೇಳಿದ್ರೆ ನಾನು ಮಾಡ್ತೇನೆ 2 ವರ್ಷ ಹೇಳ್ತೇನೆ, ಇಲ್ಲ ನಾನು ಸಹ ಹೋಗ್ತೇನೆ. ಆದರೆ ಅವತ್ತಿನ ದಿನಗಳು ಬೇರೆ ಬೇರೆ, ಅವತ್ತಿನ
ದಿನಗಳಲ್ಲಿ 25 ಜನ, ನಾವು 25-30 ಜನ, ಇವತ್ತು 80 ಜನರನ್ನು ಸುಧಾರಿಸ್ತೇವೆ. ವ್ಯತ್ಯಾಸ ಆಗ್ತದೆ. ಯಾಕಂತ ಹೇಳಿದ್ರೆ 25 ಜನ ಇದ್ದಾಗ ನಾವೇ 25 ಜನ, ಅದರಲ್ಲಿ ಒಂದು 10 ಜನ 15 ಜನ ಮಾಜಿ ಅಧ್ಯಕ್ಷರು, ಹಾಗಾಗಿ ನಡೆದು ಹೋಗ್ತದೆ. ಆದರೆ 80-70 ಜನ ಇರುವಾಗ ನೀವೊಂದು ಸಿಸ್ಟಮ್ ಅನ್ನ ಆರ್ಗನೈಸ್ ಆಗಿ ಬರೋದಿದ್ರೆ, ಉಮೇಶ್ ಆಚಾರ್ಯ ಹೇಳಿದಾಗ ಆಗ್ತದೆ, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಆಗ ಇವರು ಬರಲಿಲ್ಲ, ಕಂಪ್ಲೇಂಟ್ಗಳು ಮುಗಿಯುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆ ಸಿಸ್ಟಮ್ನಲ್ಲಿ ವರ್ಕ್ ಮಾಡದಿದ್ದಾಗ ಈ ಸಮಸ್ಯೆಗಳಾಗ್ತದೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, 2 ತಿಂಗಳಿದೆ, ಆ 2 ತಿಂಗಳು ಅಂದರೆ 6 ತಿಂಗಳಿದೆ, ಆದರೆ ಆ್ಯಕ್ಚುಲಿ ಇರೋದು 2 ತಿಂಗಳು. ಒಮ್ಮೆ ಕನ್ವೆನ್ಷನ್ ಆಯಿತು, ಗವರ್ನರ್ ಎಲೆಕ್ಟ್ ಆಯಿತು ಅಂತ ಹೇಳಿದ್ರೆ ಯಾರು ಸಹ ಮುಂದಿನ ವಿಷಯದ ಬಗ್ಗೆ ಇರ್ತದೆ. ಹಾಗಾಗಿ ಇವರು ಉಳಿದಿರುವ 2 ತಿಂಗಳಲ್ಲಿ ಆಗ ವಲಯ ಅಧ್ಯಕ್ಷರು ಹೇಳಿದಾಗ ನಿಜವಾಗ್ಲೂ ನನಗೆ ಖುಷಿ ಇದೆ. ವಲಯ ಅಧ್ಯಕ್ಷರಾಗಿ ನೀವು ಮಾಡಿದ ಕೆಲಸ ತುಂಬ ಒಳ್ಳೆಯದಿದೆ, ನೀವು ಮುಟ್ಟಿಗೆಲ್ಲ ಚಿನ್ನ ಸಹ ಆಗಿದೆ. ಆದರೆ ಇನ್ನೂ ಸಹ ಉತ್ತಮವಾಗಿ ಮಾಡಲಿಕ್ಕೆ ಅವಕಾಶಗಳಿದೆ. ಅದನ್ನು ಉತ್ತಮವಾಗಿ ಮಾಡಿದಾಗ ಜನ ಹೇಳಬೇಕು, ಗೋವಿಂದಾಸ್ ಹೇಳಿ 2 ಅಧ್ಯಕ್ಷರಾಗಿದ್ದೇವೆ, ರಾಮಕೃಷ್ಣ 2 ಕೋಶಾಧಿಕಾರಿ ಆಗಿರ್ತೇವೆ ಅಂತ ಹೇಳಿದಾಗ ನಾವು ಮಾಡಿದ ಕೆಲಸ ಅದನ್ನ ಮನೆಯಲ್ಲಿ ಸಹ ಹೇಳಿದ್ದೇವೆ. ಹಾಗೆ ಯಾಕಂತ ಹೇಳಿದ್ರೆ ಹಾಗೆ ಒಳ್ಳೆಯದಾದ ಹೇಳಿ ಆಗುವ ಹಾಗೆ ಕೆಲಸ ಮಾಡಿದಾಗ ನಾವು ಮಾಡಿದ ಕೆಲಸ ಸಹ ತೃಪ್ತಿ ಅನ್ನಿಸ್ತದೆ. ಅದಕ್ಕೆ ಹಾಗೆ ಹಾರೈಸೋಣ ಮಾಡೋದು. ಅತ್ಯಂತ ಕ್ರಿಯಾಶೀಲ ಸುಧಾಕರ್ ಆಚಾರ್ಯ ಮತ್ತು ಶರ್ಮಿಳಾ ಸುಧಾಕರ್ ಆಚಾರ್ಯರವರ ಸುಪುತ್ರಿ ತನ್ನ 8ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅವಳಿಗೆ ನಾವೆಲ್ಲರೂ ಪ್ರೀತಿ ಮತ್ತು ಆಶೀರ್ವಾದವನ್ನು ಕೋರುವ ಈ ಸಂದರ್ಭದಲ್ಲಿ ನೀವು ಇದ್ದರೆ ಎಲ್ಲರೂ ದಯಮಾಡಿ ವೇದಿಕೆಗೆ ಬರಬೇಕು. ಅಲ್ಲಿ ನೀವು ಇದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ಬರ್ಡೇ ಸಾಂಗ್ ಯಾರಾದ್ರೂ ಹಾಡುವವರಿದ್ರು ವೇದಿಕೆಗೆ ಬರಬಹುದು. ತನ್ನ ಮಗಳ 8ನೇ ಹುಟ್ಟುಹಬ್ಬದ ದಿನದಂದು ನಮ್ಮೆಲ್ಲರಿಗೂ ಭರ್ಜರಿ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ನಮ್ಮ ಸುಧಾಕರ್ ಆಚಾರ್ಯರವರು. ಅವರಿಗೂ ಅವರ ಕುಟುಂಬಕ್ಕೂ ಮತ್ತು ಅವರ ಮಗಳಿಗೂ ದೇವರು ದೇವರಾಯಿತು ಮತ್ತು ಎಲ್ಲ ತರಹದ ಸುಖ ಶಾಂತಿ ಒದಗಿಸಿ ನಮ್ಮ ಎಲ್ಲ ಪರವಾಗಿ ನಾವು ಅವರನ್ನು ನೋಡ್ತಾ ಇದ್ದೇವೆ. Baru
ಫ್ಯಾಮಿಲಿ ಮೀಟಿಂಗಿನ ಅಧ್ಯಕ್ಷತೆ ವಹಿಸಿದಂಥ ವೆಂಕಟೇಶ್ ಅವರೇ, ಹಾಗೆ ಜಯಶ್ರೀ ಆರ್ಟಿಯವರೇ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂಥ ದಿವ್ಯಾ ಅವರೇ, ಹಾಗೆ ಕೋಶಾಧಿಕಾರಿಯಾದ ರಮೇಶ್ ರಾವ್, ಹಾಗೆ ಸೇರಿದಂಥ ನನ್ನ ಪ್ರೀತಿಯ ಎಲ್ಲ ಪ್ಲಾನ್ ಸಹೋದರ ಫಸ್ಟ್ ಆಫ್ ಆಲ್ ಶಿವಣ್ಣ ನಿಮ್ಮೊಂದು ಸೂಚನೆ ಅಂತ ಗೊತ್ತಿಲ್ಲ, ನಿಮ್ದು ಎಲ್ಲ ಸಬ್ಜೆಕ್ಟ್ ಒಳ್ಳೆದಿದೆ, ಒಳ್ಳೆ ಸೆಷನ್ ಇದೆ, ಅದು ನಿಮ್ಮೆಲ್ಲ ಮಾತಾಡ್ಬೇಕು. ಯಾಕಂದ್ರೆ ನಾವು ಫಸ್ಟಿಗೆ ಬರುವಾಗ ರೋಹಿತ್ ವರ್ಷದ ಕೂದಲು ಇಲ್ಲಿತ್ತು, ಹೀಗೆ ಬಂದಿದ್ದು, ಈಗ ಕೂದಲು ಇಲ್ಲಿ ಹೋಗಿದೆ. ದಯವಿಟ್ಟು ಅವ್ರನ್ನ ಗೌರವ ಆಗೋದಾಗ ಅವ್ರ ಕೂದಲು ಇಲ್ಲಿರ್ಬೇಕು, ಇಲ್ಲಿ ಹೀಗೆ ಮಾಡುದು ಅಂತ ಒಂದು ಒಳ್ಳೆ ಎಂಕ್ಲೆಯಲ್ಲಿ ಸಂಬಂಧಪಟ್ಟು ಮೈನ್ ಸಿಂಗ್ ಮಾಡ್ಕೊಂಡು ಬೈತೆ ಆ ಟೈಮ್ ಪಾಸ್ ಔಟ್ ಮಾಡೋದು ಅವ್ರು ಏನು ಹೇಳ್ತಾರೆ, ಸಿಂಗ್ ಮಾಡ್ಕೊಂಡು ಬಂದೆ ಅದು ಸಿಂಗ್ ಮಾಡ್ಕೊಂಡು ಶುರು ಮಾಡ್ತೀವಿ. ತಾಪಿ ಗಣಪತಿ ಬಂದೆ ಸರಳ ಕ್ಲಾಪ್ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಪಿರಳ ಅವ್ರಿಗೆ ಸಾಂಗ್ ಬಂದೆ ಪಿರಳ ಕ್ಲಾಪ್ ಕೊಡ್ತೀವಿ. ಸಾಂಗ್ ಎಟ್ಟಿದ್ದು ದಾಯಿ ಕ್ಲಾಪ್ ಕೊಡ್ತೀವಿ. ಮೂರನೇ ಸರಿ ಬಂದೆ ಪಿರಳ ಕ್ಲಾಪ್ ಕೊಡ್ತೀವಿ. ಬೊಕ್ಕ ತಡೀಚಿ ಬೊಕ್ಕ ಕತ್ತೆ ಅದ ಕೇಳಿ ಐಕಾಯಿ ತುಳುದೈವಲಿ ಸಂಗೀತ ಜ್ಞಾನಿ ಬಂಡಿ ಇನ್ನ ಪದ್ಯ ಸರಿದ್ದೇನೆ ಸರಿಯಾಗಿ ಹೀಗೆ ಮಾಡೋಣ ಅಂತ ಜೋಕುಲು ಇಲ್ಲಿ ಗರಡ ಮಂದಿ ಅಂತೀರು, ಜೋಕುಲು ಗರಡ ಮಂದಿ ಅಂತೀರು, ಜೋಕುಲು ಗರಡ ಮಂದಿ ಪ್ರಕಾರ ಹೊಡಿದು ಬಂಡರು ಹಾಗೆ ಹೆದರ್ಬೋದು ನಿಮಗೆ ಸುತ್ತಾದ ಮೈದಾನ ಸುತ್ತಾದ ಪ್ರಕಾರಜಿ ಬೇಕಂದು ಅಂತ ನೀವು ಮತ್ತೊಂದು ಕೊಯಿಸಿದ ಮತ್ತೊಂದು ಸೀದ ಹೋದಾಗ ಒಂದು ಕತ್ತೆ ಇತ್ತು ಅದು ಮರಿಗೆ ನಡಿಯ ಹುಚ್ಚಿನಂದು ಕತ್ತೆ ಮಗ ಅದು ಎಲ್ಲೇ ಮರಿ ಇತ್ತು ಹೌದಾದ ಗಾಡಿ ಅವು ಕತ್ತದ ಮರಿ ಅವಾಗ ಮರಿಗೆ ಅಮ್ಮಡ ಕತ್ತೆ ಮದುವೆ ಹಾಕೋಣ ಅಂದು ಅವರ ಕತ್ತೆ ಮದುವೆ ಹಾಕೋಣ ಬೊಕ್ಕ ಸೀರಿಯಸ್ ಆಸ್ಪತ್ರೆ ಕಂಡನಿ ಹೊಡೆದು ಆರೈಕೆ ಮತ್ತೊಂದು ಇನಿಯೆಲ್ಲ ಸೈಯ ರೆಡಿ ಆಗಿರಲಿ ಹಾಗೆ ವಿಲೇಜ್ ಬೇಜಾರು ಕಡೆ ಆಗ್ತಿದ್ಸಿ ಗಂಟೆ ಬಿಡಿದ್ರ ಹಿಂಗೆ ಸತ್ಯ ಮಾಡ್ಬೇಡ ಗಂಟೆ ಕುಚು ಸತ್ಯದ ಮನಸ್ಸು ಅಲ್ಲಿ ಜನ ಆರೈಕೆ ಅಂತ ಜಾಂಡಲ್ಲಿ ಸತ್ಯ ಮಾಡೋದು ಅದು ಬರಲಿ ಬೇಜಾರು ಬಿಡಿಸಿ ಈ ವಾಯ್ಸ್ ಇನ್ವರ್ಟರ್ ಬರಲಿ ಯಾನು ಕೈಕಲ್ದ ಇಲ್ಲದ ಮಾಧುರಿಗೆ ಲವ್ ಇತ್ತು ಅಂಚಿನ ಪಂತಿಜಿ ಹೌದು ಆರೀರು ಪಣಚಿ ಇನ್ನಿತ್ತೆ ಐಸ್ ಜೇರ್ತಿರತ್ತೆ ಯಾನಿಂದ ಕಾಫಿ ಬೀಸ ಮಾಡಿ ಯಾನೇ ಬಂದಲ್ಲ ಬೊಕ್ಕ ಒಂಜಿ ಫಾರಿನ್ ಇಂಡಿಯಾ ಮಿರಾಕಲ್ ನಾಡೋಡು ನಾನು ಕೊಂಚ ಡೆಲ್ಲಿಗೆ ಬರ್ತೆ ಕುತುಬಿನರ್ ತುಯ್ಯಿ ನಾನ ವಿಶೇಷ ತೋಜ ಆಗ್ರಾ ಬರ್ತೆ ತಾಜ್ಮಹಲ್ ತುಯ್ಯಿ ಐಲ್ಲತ್ರ ವಿಶೇಷ ತೋಜ್ ಅಷ್ಟು ಮಥುರಾಗ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬರ್ತಿ ಊರ ಸುತ್ತಾಡಿದ ಬಿದೈ ಬಂದಾಗ ಚಪ್ಪ ಶೂ ಇಚ್ಚಿ ನನ್ನ ಶೂ ಇಚ್ಚಿ ಏನು ಶೂ ಇನ್ನು ಗೊಬ್ಬಬೇಡಿ ಅವಾಗ ಸೆಕ್ಯೂರಿಟಿ ಬಂದ್ಕೊಂಡೆ ದಾಯಿ ಗೊಬ್ಬಬೇಡ ಬರೀ ಕಾಮನ್ ಇಂಡಿಯಾ ತುರು ನಾನು ಏನಿನ ಶೂ ಪಡ್ಡದು ಬಿರ ಪಗೋಬೇಡಿ ಐ ಗಾಟ್ ಮೈ ಶೂ ಆ ಶೂ ಕಂಡು ನಿಮಗೆ ಸೆಕ್ಯೂರಿಟಿ ದಾಯಿ ಒಟ್ಟೆ ಮೀರಾಕ್ತಲ್ಲಿ ಒಂದು ಗೊಬ್ಬಬೇಡಿ ಬೊಕ್ಕ ಬೊಕ್ಕೊಂಜಿ ಡೋಂಟ್ ಟಾಕ್ ಡಿಸ್ಟರ್ಬ್ ಆಗುದು ನನಗೆ ಸುನೀಲ್ ಲಾಸ್ಟ್ ಮಾಡಿ ಸುನೀಲ್ ಬಡಿದಿ ಜಿಲೇಬಿ ಬಂದು ಬರೆಯಲ್ಲ ಒಂದು ಯಾಕಂದ್ರೆ ವಸಂತ ವಸಂತ ತಿಂಗಳು ಪೂರ ಸಂಬಂಧ ಬಿಟ್ಟ ಬಡಿದಿ ಜಿಲೇಬಿ ಬಂದು ಬರೆಯಲ್ಲ ಕನ್ನಡ ಮಾಡಲ್ಲ ಅದೇ ಈ ಜಿಲೇಬಿ ಕಂಡನ್ಯ ಬಡಿದಿ ಅಂತ ಬಡಿದಿ ಅಂದೆ ಅರ್ಕೋಶಂಗ ಬಡಿದಿ ಬಡಿದಿ ಬಂದು ಐತಾತು ರುಚಿ ಒಂದು ಉಂಡ ఒక ఎనిగాడ సత్తావంత రాత్రి జరగండి ఇన్ని ముట్టాయి ఎనిగాడ సత్తావంత రాత్రి ఎంత ಜಡ್ಜ್ ಕೋರ್ಟುಡು ವಾದವನ್ನು ನೋಡ್ತಿರ್ಬೇಕು ವಕೀಲ ಮಾಡಿ ಒಂದು ವಕೀಲಿ ಬಂಡಿ ಈ ಕತ್ತೆ ಬಂಡಿ ಐಕ ಬದುರ್ದು ಬಂಡಿ ಈ ಕತ್ತದ ಆಜ್ಞೆ ಬಂಡಿ ಈ ಕತ್ತದ ಆಂಚೆ ಬಂಡಿ ಲಾಸ್ಟ್ ನ್ಯಾಯಾಧೀಶ ಬಂಡಿ ಸೈಲೆನ್ಸ್ ನಾನು ನನಗೆ ಗೊತ್ತಿದ್ದ ಅಂಡಿ ನನಗೆ ಪೂಜೆಗೆ ಅರ್ಥ ಇದೆ ನ್ಯಾಯಾಧೀಶ ಅದು ಯಾವ ಉಂಟಾಗ ಕಡಪುರ ವಕೀಲ ಯಾವ ಸಂಗೀತವಲ್ಲ
ಓಕೆ ಲಾಸ್ಟ್ ಒಂಜಿ ಎಡ್ಡೆ ಉಂಟು ನಂದು ಅನ್ವಯ ಆಗ್ಲಾಗ ನಾನು ಬಂದೆ ಮಾವಿಡ ಮರ್ಮಲ ಕೇಂಡಲ್ ಇದಕ್ಕೆ ಇನ್ನ ಮಗನ ಇಷ್ಟನ ಯಾರು ಇಷ್ಟನ ಏನ ಅದಕ್ಕೆ ಮಾಮಿ ಪಂಡಲ್ ಮರ್ಮಂಡ ಮಗರಿ ಎಂಗ ಸಕ್ಕರೆ ಇತ್ತು ಲೆಕ್ಕ ಈ ಎಂಗ ಉಪ್ಪಿತ್ತು ಲೆಕ್ಕ ಅಲ್ಲ ಮುಸು ನೀರ್ತು ಮಲ್ಲ ಮರ್ಮಮ್ಮ ಮಗ ಉಪ್ಪು ಬಂಡ ಅವಾಗ ಮಾರ್ಮಂಡ ಬಾಲ ಈ ಬೇಟೆ ಅನ್ಕೊಂಚಿ ಎನ್ನ ಮಗಳು ವರ್ಷದ 3 ದಿನಕ್ಕೆ ಬರ್ಪಲ್ಲ ಕಾರ್ಯಕ್ರಮಕ್ಕೆ ಅವಾಗ ಬಂದಾಗ ಸಕ್ಕರೆ ಇತ್ತು ಲೆಕ್ಕ ಇಟ್ಕೊಳ್ಳೋದು ಈ ಎಂಗ್ ದಿನೋನೆ ನಟಿಪ್ಪುನಾತ ಉಪ್ಪಿಂಜಿನ ಬದುಕೆರ ಭಾರಿ ಖುಷಿ ನಮ್ಮಲ್ಲಿ ಅಂಚ ಮರಮಲ್ಲ ಮಾವಿನ ಅಂಚನೆ ಇಟ್ಕೊಂಡು ಈ ಮಲ್ಲ ವೇದಿಕೆಗೆ ಅವಕಾಶ ಬಂದಕ್ಕೆ ಧನ್ಯವಾದಗಳು. ಪ್ರಥಮ ವಾರ್ಷಿಕ ಸಭೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ. ನಮ್ಮ ಲಯನ್ಸ್ ಬಂಧುಗಳು ವೇದಿಕೆಯಲ್ಲಿ ಉಪಸ್ಥಿತವಾದ ಗೌರವಾನ್ವಿತ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಬಂಟ್ವಾಳದ ಜೆರ್ಸಿ ಆಗಿರಬಹುದು ರಾಧಾಕೃಷ್ಣ ಬಂಟ್ವಾಳರು ಅವರು ಕೂಡ ಉತ್ತಮ ರೀತಿಯ ಕಾರ್ಯನಿರ್ವಹಿಸಿದ್ದೀರಿ. ನಿಮಗೂ ಕೂಡ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯದರ್ಶಿಯ ವರದಿ ಉತ್ತಮ ರೀತಿಯಲ್ಲಿ ಮಂಡಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆ ಪ್ರಾರ್ಥನೆಯನ್ನು ಹೇಳಿರುವಂಥ ವಸಂತ ಬಿ ಶೆಟ್ಟಿ, ಎಲ್ ಶೆಟ್ಟಿ, ಧ್ವಜವಂದನೆಯನ್ನು ಮಾಡಿರುವಂತಹ ಮುಕುಂದ ಪ್ರಭುವಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಹುಟ್ಟುಹಬ್ಬ ಆಚರಿಸುವಂಥ ತಾಯಿ ಉತ್ತಮ ರೀತಿಯಲ್ಲಿ ನಾವು ಹುಟ್ಟುಹಬ್ಬ ಆಚರಿಸಿದ್ದೇವೆ ಮಗುವಿಗೆ. ಅವರಿಗೂ ಕೂಡ ಅಭಿನಂದನೆ. ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆಯ ಸುಖ ಸಂತೋಷ ನೆಮ್ಮದಿಯನ್ನು ಆ ಕುಟುಂಬಕ್ಕೆ ನೀಡಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿಂದಿನ ಅಧ್ಯಕ್ಷರಾಗಿ ಸುಧಾಕರ್ ಆಚಾರ್ಯವರು ಉತ್ತಮ ರೀತಿಯ ನಗೆಹನಿಯನ್ನು ಇಡೀ ಸಭಾಭವನವನ್ನು ಒಂದು ಸ್ಥಳಕ್ಕೆ ನಗಿಸಿದ್ದಾರೆ. ನೀವು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಬಂದಂಥ ಎಲ್ಲ ಗೌರವಾನ್ವಿತ ಲಯನ್ಸ್ ಬಂಧುಗಳೇ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಅಭಿನಂದನೆಗಳು. ಅದೇ ನಮ್ಮ PDG ವಸಂತ ಕುಮಾರ್ ಶೆಟ್ಟಿ ಅವರು ಉತ್ತಮ ರೀತಿಯ ಸಲಹೆ ಸೂಚನೆ ನೀಡಿದ್ದಾರೆ. ಬಹುಶಃ ನಮ್ಮದು ಕೆಲವು ತಪ್ಪುಗಳಾಗ್ತದೆ, ಅದು ಸಮರ್ಥ ರೀತಿಯಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸರ್ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮಾತಾಡೋಣ. ಧನ್ಯವಾದಗಳು. ಸಮಾವೇಶ